ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಭಿರಾಜನಿಗೆ ಭಗವಂತನೇ ಮಗನಾಗಿ ಬಂದಿದ್ದಾನೆ. ಮಕ್ಕಳಿಲ್ಲದ ಕಾರಣ ಪುರೋಹಿತರ ಮೂಲಕ ಒಂದು ಯಾಗವನ್ನು ನಾಭಿರಾಜ ಮಾಡಿಸಿದ. ಆ ಯಜ್ಞಕುಂಡದಿಂದ ಭಗವಂತನೇ ಪ್ರತ್ಯಕ್ಷನಾಗಿ ಬಂದ. ಪುರೋಹಿತರಲ್ಲಿ ಭಗವಂತ ಕೇಳಿದ, ಯಾಕಾಗಿ ಯಾಗವನ್ನು ಮಾಡುತ್ತಾ ಇದ್ದೀರಿ? ನಾಭಿರಾಜನಿಗೆ ಒಂದು ಮಗು ಬೇಕು, ಪುತ್ರ ಸಂತಾನ ಬೇಕು ಅಂತ ಹೇಳಿದರೆ ಆಗ್ತಾ ಇತ್ತು. ಅದರ ಬದಲಾಗಿ ನಿನ್ನಂತಹ ಮಗ ಬೇಕು ಅಂತ ಹೇಳಿ ಈ ಯಾಗವನ್ನು ನಾಭಿರಾಜ ಮಾಡಿಸ್ತಾ ಇದ್ದಾನೆ ಅಂತ ಋಷಿಗಳು ಹೇಳಿದ್ದರು. ಭಗವಂತ ಹೇಳಿದ, ನನ್ನಂತೆ ಯಾರಿದ್ದಾರೆ? ನನ್ನಂತೆ ಯಾರೂ ಇಲ್ಲ, ನನಗಿಂತ ಉತ್ತಮರೂ ಕೂಡ ಯಾರೂ ಇಲ್ಲ. ನಾನೇ ಮಗನಾಗಿ ಬರುತ್ತೇನೆ. ಯಾಕೆ ಅಂದರೆ ನಿಮ್ಮ ಮಾತು, ಯಾಗ ಮಾಡಿದ ಪುರೋಹಿತರು ನೀವು, ಋಷಿಗಳು, ನಿಮ್ಮ ಮಾತು ಅದು ಸುಳ್ಳಾಗಬಾರದು. ಮಮೈವ ಹಿ ಮುಖಂ ಯತ್ ದ್ವಿಜದೇವ ಕುಲಂ. ಈ ದ್ವಿಜರು ವೇದವನ್ನು ಅಧ್ಯಯನ ಮಾಡಿದವರು. ಅವರು ಏನಾದರೂ ಹೇಳಿದರೆ ಅದು ನನ್ನ ಮಾತು. ಆದ್ದರಿಂದ ನಿಮ್ಮ ಮಾತನ್ನು ನಾನು ಸುಳ್ಳು ಮಾಡುವುದಿಲ್ಲ. ನನಗೆ ಸದೃಶರಾದವರು ಯಾರೂ ಇಲ್ಲ, ನನಗಿಂತ ಉತ್ತಮರಾದವರು ಇಲ್ಲವೇ ಇಲ್ಲ. ಆದ್ದರಿಂದ ನಾನೇ ಮಗನಾಗಿ ಬರುತ್ತೇನೆ ಅಂತ ಭಗವಂತನೇ ನಾಭಿರಾಜನಿಗೆ ಮಗನಾಗಿ ಬಂದ. ಮಗುವಿಗೆ ಹೆಸರನ್ನು ಇಟ್ಟರು. ತಸ್ಯ ಹವ ಇತ್ತಂ ವರ್ಷಮಣ ವರೀಯಸ ಬೃಹತ್ ಶ್ಲೋಕೇನ ಚೌದಸ ಬಲೇನ ಶ್ರಿಯ ಯಶಸ ವೀರ್ಯ ಶೌರ್ಯಾಭ್ಯಾಂ ಚ ಪಿತಾ ಋಷಭ ಇತೀದಂ ನಾಮ ಚಕಾರ. ಆ ಮಗುವಿಗೆ ಇರುವಂತಹ ಬಲ, ಓಜಸ್ಸು, ತೇಜಸ್ಸು, ಯಶಸ್ಸು, ವೀರ್ಯ, ಶೌರ್ಯ ಇದೆಲ್ಲವನ್ನ ನೋಡಿ ಋಷಭ ಅಂತ ಹೆಸರನ್ನು ಇಟ್ಟರು. ಋಷಭ ಅಂದರೆ ಶ್ರೇಷ್ಠ ಅಂತ ಅರ್ಥ.
ಮಗು ದೊಡ್ಡವನಾದ. ಈ ಋಷಭನ ದೇಶದಲ್ಲಿ ಮಳೆಯೇ ಸುರಿತಾ ಇಲ್ಲ ಅಂತ. ಇಂದ್ರ ಮಳೆಯನ್ನು ಸುರಿಸಲಿಲ್ಲ. ಮಳೆಯನ್ನು ಸುರಿಸದೇ ಇರುವಾಗ ಈ ಋಷಭದೇವ ತನ್ನ ಸಾಮರ್ಥ್ಯದಿಂದ ಮಳೆಯನ್ನು ಸುರಿಸಿದ ಅಂತ. ಇಂದ್ರನಿಗೆ ಸ್ಪರ್ಧೆಯನ್ನು ಕೊಟ್ಟ. ಮಳೆ ಬಂತು. ಈ ಋಷಭನ ಈ ದೇಶ ಅಂದರೆ ಯಾವುದು ಅಂದರೆ ಅದು ಅಂಜನಾಭ ಅಂತ. ಯಾಕೆ ಅಂಜನಾಭ ಅಂತ ಈ ವರ್ಷಕ್ಕೆ ಹೆಸರು? ಪ್ರಿಯವ್ರತ ರಾಜ ತನ್ನ 7 ಮಂದಿ ಮಕ್ಕಳಿಗೆ ಜಂಬೂ ದ್ವೀಪಾದಿ 7 ದ್ವೀಪಗಳನ್ನು ಪಾಲು ಮಾಡಿಕೊಟ್ಟಿದ್ದ. ಜಂಬೂ ದ್ವೀಪವನ್ನು ಆಗ್ನೇದ್ರ ಎಂಬವನು ನೋಡಿಕೊಳ್ಳುತ್ತಾ ಇದ್ದ. ಈ ಆಗ್ನೇದ್ರನಿಗೆ 9 ಮಂದಿ ಮಕ್ಕಳು, ನಾಭಿ ಮೊದಲಾದ 9 ಮಂದಿ ಮಕ್ಕಳು. ಈ 9 ಮಂದಿ ಮಕ್ಕಳಿಗೆ ಈ ಜಂಬೂದ್ವೀಪವನ್ನೇ 9 ಪಾಲನ್ನು ಮಾಡಿದ. ಈ 9 ಮಕ್ಕಳ ಹೆಸರಲ್ಲಿಯೇ ಅದು ಪಾಲಾಯಿತು. ಮೊದಲ ಮಗ ನಾಭಿ ವರ್ಷ ಅಂತ ಹೆಸರು. ಆ ನಾಭಿ ವರ್ಷ ಅದನ್ನ ನಾಭಿ ರಾಜ ಋಷಭನಿಗೆ ಕೊಡುತ್ತಾನೆ. ಆದ್ದರಿಂದ ಋಷಭ ಆಳಿದಂತಹ ದೇಶ ಅದು ಅಂಜನಾಭ. ಯಾಕೆ ಅಂಜನಾಭ? ಅಂಜನ ಅಂದರೆ ಕಪ್ಪು, ಕಾಡಿಗೆಯಂತ ಕಪ್ಪು. ಕಾಡಿಗೆಯಂತ ಕಪ್ಪು ಕಾಂತಿ ಈ ಋಷಭನಿಗೆ ಇತ್ತು ಅಂತ. ಆದ್ದರಿಂದಲೇ ಅಂಜನಾಭ ಅಂತ ಹೆಸರು ಬಂತು. ನಾಭಿ ಖಂಡಕ್ಕೆ ಅಂಜನಾಭ ಖಂಡ, ಅಂಜನಾಭ ವರ್ಷ ಅಂತ ಹೆಸರು. ಇಂದ್ರ ಮಳೆ ಸುರಿಸದೇ ಇರುವ ಸಂದರ್ಭದಲ್ಲಿ ಈ ಋಷಭರೂಪಿ ಭಗವಂತ ತಾನೇ ಸ್ವಸಾಮರ್ಥ್ಯದಿಂದ ಮಳೆಯನ್ನು ಸುರಿಸಿದ. ಯೋಗ ಮಾಯಯ ಸ್ವವರ್ಷಂ ಅಂಜನಾಭಂ ನಾಮ ಅಭ್ಯವರ್ಷತ್. ಇವನ ಈ ಕಾರ್ಯದಿಂದ ಎಲ್ಲ ಪ್ರಜೆಗಳಿಗೆ ಬಹಳ ಸಂತೋಷ ಆಯಿತು ಅಂತ. ಎಲ್ಲರೂ ಋಷಭ ದೇವನನ್ನ ಇಷ್ಟಪಡ್ತಾ ಇದ್ದರು. ನಮಗೆ ರಾಜನಾಗಬೇಕು ಇವನೇ ಅಂತ. ನಾಭಿರಾಜ ಪ್ರಜೆಗಳ ಅಭೀಷ್ಟವನ್ನ ಅರಿತವನಾಗಿ ರಾಜ್ಯಾಭಿಷೇಕವನ್ನ ಋಷಭನಿಗೆ ಮಾಡಿದ. ತಾನು ಮೇರುದೇವಿಯ ಒಂದಿಗೆ ಕಾಡಿಗೆ ಹೋಗಿ ನರನಾರಾಯಣರನ್ನ ತಪಸ್ಸು ಮಾಡಿ ಭಗವಂತನನ್ನು ಹೊಂದಿದ. ಋಷಭದೇವ ಈ ಅಂಜನಾಭ ಖಂಡವನ್ನು ಚೆನ್ನಾಗಿ ಆಳಿದ. ದೊಡ್ಡವನಾದ, ಮದುವೆ ಆಗಬೇಕು. ಇಂದ್ರ ತನ್ನ ಮಗಳನ್ನು ಜಯಂತಿ ಎಂಬುವಳನ್ನು ಮದುವೆ ಮಾಡಿಕೊಟ್ಟ ಋಷಭದೇವನಿಗೆ. ಈ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿ ಇದ್ದವ ಯಾರು ಅಂದರೆ ಅದು ಯಜ್ಞನಾಮಕ ಭಗವಂತನೇ. ಇಲ್ಲಿ ಇರುವವ
ಋಷಭ ಅವನು ಭಗವಂತನೇ. ಆದರೂ ಅವ ಮಳೆ ಸುರಿಸಲಿಲ್ಲ, ಇವ ಮಳೆ ಸುರಿಸಿದ, ಪರಸ್ಪರ ಯುದ್ಧ ಆಯಿತು. ಇದು ಯಾಕೆ? ಇದು ಕೇವಲ ಅಸುರ ಮೋಹನಕ್ಕಾಗಿ. ಯಜ್ಞನಾಮಕ ಭಗವಂತ ಇಂದ್ರ ಪದವಿಯಲ್ಲಿ ಇದ್ದಾನೆ. ಅವನಿಗೆ ಒಬ್ಬಳು ಮಗಳು ಜಯಂತಿ ಅಂತ. ಆ ಜಯಂತಿಯನ್ನೇ ಋಷಭದೇವನಿಗೆ ಕೊಟ್ಟು ಮದುವೆ ಮಾಡಿದ. ಋಷಭದೇವ ಜಯಂತಿಯನ್ನು ಮದುವೆ ಮಾಡಿಕೊಂಡು ಆ ಜಯಂತಿಯಲ್ಲಿ 100 ಮಂದಿ ಮಕ್ಕಳನ್ನು ಪಡೆದುಕೊಂಡ. ಶತಂ ಜನಯಾಮಾಸ. ಆ 100 ಮಂದಿ ಮಕ್ಕಳಲ್ಲಿ ದೊಡ್ಡವ ಯಾರು ಅಂದರೆ ಅವ ಭರತ. ಯೇಷಾಂ ಖಲು ಮಹಾಯೋಗಿ ಭರತಃ ಜ್ಯೇಷ್ಠಃ ಶ್ರೇಷ್ಠ ಗುಣಃ ಆಸೀತ್ ಏನೇದಂ ವರ್ಷಂ ಭಾರತಮಿತಿ ವ್ಯಪದಿಶಂತಿ. ಋಷಭದೇವ ಜಯಂತಿಯಲ್ಲಿ ಪಡೆದುಕೊಂಡಂತಹ 100 ಮಂದಿ ಮಕ್ಕಳಲ್ಲಿ ಜ್ಯೇಷ್ಠನಾದವ, ಶ್ರೇಷ್ಠನಾದವ ಯಾರು ಅಂದರೆ ಭರತ. ಮುಂದೆ ಭರತನೇ ರಾಜನಾಗ್ತಾನೆ. ಭರತನೇ ಈ ಅಂಜನಾಭ ಖಂಡವನ್ನು ಆಳುತ್ತಾನೆ. ಆದ್ದರಿಂದ ಭರತನಿಂದ ಆಡಲ್ಪಟ್ಟಂತಹ ಈ ಖಂಡವನ್ನು ಅವನ ಹೆಸರಿನಿಂದಲೇ ಗುರುತಿಸ್ತಾರೆ. ಭರತ ಖಂಡ ಅಂತ ಹೆಸರು ಬಂತು. ಖಂಡ ಮತ್ತು ವರ್ಷ ಎರಡು ಒಂದೇ. ಆದ್ದರಿಂದಲೇ ಇದು ಭಾರತ ವರ್ಷ ಆಯಿತು. ಭರತ ಆಳಿದ ವರ್ಷ ಆದ್ದರಿಂದ ಭಾರತ ವರ್ಷ. ಭರತ ಆಳಿದ ಖಂಡ ಆದ್ದರಿಂದ ಇದು ಭಾರತ ಖಂಡ ಅಂತ ಹೆಸರು ಬಂತು. ಭಾರತ ವರ್ಷ, ಭಾರತ ಖಂಡ ಅಂತ ಹೆಸರಾಯಿತು. 100 ಮಂದಿ ಮಕ್ಕಳಲ್ಲಿ ಭರತ ಒಬ್ಬ. ಅವನಿಗಿಂತ ಸ್ವಲ್ಪ ಕಿರಿಯರು ರಾಜಕುಮಾರರು 9 ಮಂದಿ. ತಮನು, ಕುಶಾವರ್ತ, ಇಲಾವರ್ತೋ, ಬ್ರಹ್ಮಾವರ್ತೋ, ಮಲಯ, ಕೇತುರು, ಭದ್ರಸೇನ, ಇಂದ್ರ, ಸ್ಪೃಗ್, ವಿದರ್ಭ, ಕೀಕಟ ಇತಿ 99 ಪ್ರಧಾನಃ. ಭರತನಿಗಿಂತಲೂ ಸ್ವಲ್ಪ ಚಿಕ್ಕವರು ಅಂದರೆ ಈ 9 ಮಂದಿ ಪ್ರಧಾನ. ಇವರಿಗಿಂತಲೂ ಇನ್ನೂ 9 ಮಂದಿ ಇದ್ದಾರೆ. ಅವರು ಬಹಳ ಜ್ಞಾನಿಗಳು ಅಂತೆ. ಕವಿರ್ ಹರಿಹಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರೋಥ ದ್ರುಮಿಲ ಚಮಸ ಕರಭಾಜನ. ಈ 9 ಮಂದಿ ಏನಿದ್ದಾರೆ, ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ ಅಂತ. ಈ 9 ಮಂದಿ ರಾಜಕುಮಾರರು ಮಹಾನ್ ಭಗವದ್ಭಕ್ತರು. ಇವರ ಕತೆ ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ ಬರುತ್ತದೆ. ನಿಮಿ ಚಕ್ರವರ್ತಿ ಮಾಡುವಂತಹ ಯಜ್ಞದಲ್ಲಿ ಈ 9 ಮಂದಿ ಜ್ಞಾನಿಗಳು ಉಪದೇಶವನ್ನು ಮಾಡುತ್ತಾರೆ. ಮಹಾಜ್ಞಾನಿಗಳು ಇವರು. ಇಂತಹ 9 ಮಂದಿ ಭಗವದ್ ಭಕ್ತರು. ಅಲ್ಲಿಗೆ 19 ಆಯಿತು. ಇನ್ನು ಉಳಿದವರು 81 ಮಂದಿ ಮಕ್ಕಳು. ಇವರೆಲ್ಲ ವೇದವನ್ನು ಅಧ್ಯಯನವನ್ನು ಮಾಡಿ ನಿರಂತರ ಯಜ್ಞಗಳನ್ನು ಮಾಡುತ್ತಾ ಪುಣ್ಯವನ್ನು ಸಂಪಾದನೆಯನ್ನು ಮಾಡುತ್ತಾ ಬ್ರಾಹ್ಮಣ್ಯವನ್ನು ಪಡೆದುಕೊಂಡರು.
ಮಹಾಶ್ರೋತ್ರಿಯಾ ಯಜ್ಞಶೀಲಾ ಕರ್ಮವಿಶುದ್ಧಾ ಬ್ರಾಹ್ಮಣಾ ಬಭೂವು. ಅಲ್ಲಿಗೆ 100 ಮಂದಿ ಆಯಿತು. ಋಷಭದೇವನಿಗೆ ಜಯಂತಿಯಲ್ಲಿ 100 ಮಂದಿ ಮಕ್ಕಳು. ಈ 100 ಮಂದಿ ಮಕ್ಕಳನ್ನು ಕೂಡ ಋಷಭ ನಾಮಕ ಪರಮಾತ್ಮ ಕರೆದ ಅಂತೆ, ಉಪದೇಶ ಮಾಡುತ್ತೇನೆ ಬನ್ನಿ ಅಂತ. ಬಹಳ ವಿಶೇಷವಾದಂತಹ ಉಪದೇಶ, ಋಷಭ ಗೀತೆ ಅಂತ ಹೇಳ್ತಾರೆ ಇದಕ್ಕೆ. ಏನು ಉಪದೇಶ ಮಾಡಿದ? ನಾಯಂ ದೇಹೋ ದೇಹಭಾಜಾಂ ನೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಂಬೇ ತಪೋ ದಿವ್ಯಂ ಪುತ್ರಕಾ ಯೇನ ಸತ್ವಂ ಶುದ್ಧೇದ್ಯಸ್ಮಾತ್ ಬ್ರಹ್ಮ ಸೌಖ್ಯಂ ತ್ವನಂತಂ. ಎಲೈ ಮಕ್ಕಳಿರ ಅಂತ ಹೇಳಿದ. ಋಷಭನಾಮಕ ಪರಮಾತ್ಮ ಮಕ್ಕಳನ್ನು ಕುರಿತು ಉಪದೇಶ ಮಾಡ್ತಾ ಇದ್ದಾನೆ. ಈ ಮನುಷ್ಯ ಶರೀರ ಬಂದಿದೆ, ಯಾಕೆ ಬಂದಿದೆ? ಕೇವಲ ದುಃಖಮಯವಾದಂತಹ ವಿಷಯ ಪದಾರ್ಥಗಳನ್ನು ಅನುಭವಿಸುವ ಸಲುವಾಗಿ ಬಂದಿದೆಯಾ? ದುಃಖಮಯವಾದಂತಹ ವಿಷಯ ಪದಾರ್ಥಗಳನ್ನು ಪಡಿಬೇಕು ಅಂದರೆ ಅದು ಮನುಷ್ಯ ಶರೀರವೇ ಬೇಕಾಗಿಲ್ಲ. ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಂ ಯೇ, ಅಮೇಧ್ಯವನ್ನು ಭಕ್ಷಣೆ ಮಾಡುವಂತಹ ನಾಯಿ ಹಂದಿಗಳು ಕೂಡ ವಿಷಯ ಪದಾರ್ಥಗಳನ್ನು ಭೋಗಿಸ್ತವೆ. ಏನು ವ್ಯತ್ಯಾಸ ಬಂತು ಮನುಷ್ಯರಿಗೂ ಈ ಹಂದಿ ನಾಯಿಗಳಿಗೂ? ದುಃಖಮಯವಾದಂತಹ ವಿಷಯ ಪದಾರ್ಥಗಳು, ಅದನ್ನು ಅನುಭವಿಸಲಿಕ್ಕೆ ಬಂದಿದ್ದು ಈ ಮನುಷ್ಯ ಶರೀರ ಅಲ್ಲ. ಮತ್ತೆ ಏನು? ತಪೋ ದಿವ್ಯಂ ಪುತ್ರಕಾ ಯೇನ ಸತ್ವಂ ಶುದ್ಧೇದ್ಯಸ್ಮಾತ್ ಬ್ರಹ್ಮ ಸೌಖ್ಯಂ ಅನಂತಂ. ತಪಸ್ಸನ್ನು ಆಚರಣೆ ಮಾಡಬೇಕು. ಶುದ್ಧ ಮನೋಭಾವದಿಂದ ತಪಸ್ಸನ್ನು ಮಾಡಿದಾಗ ಅಂತಃಕರಣ ಶುದ್ಧಿಯಾಗಿ ಬ್ರಹ್ಮ ಸೌಖ್ಯಂ ತು ಅನಂತಂ, ನಿತ್ಯ ಸುಖ, ಮೋಕ್ಷದ ಸುಖ, ಪರಮಾತ್ಮನ ಅನುಗ್ರಹ ಆಗಿ ನಿತ್ಯ ಸುಖ ಮೋಕ್ಷ ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿ ಈ ಶರೀರ ಬಂದಿರುವಂಥದ್ದು. ಇದನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಮಹಾತ್ಮರ ಸೇವೆಯನ್ನು ಮಾಡಿಕೊಳ್ಳಿ. ಎರಡು ದ್ವಾರ ಇದೆ. ಒಂದು ದ್ವಾರ ಅದು ಮೋಕ್ಷಕ್ಕೆ ಹೋಗುವ ದಾರಿ, ಇನ್ನೊಂದು ದ್ವಾರ ಅದು ನರಕಕ್ಕೆ ಹೋಗುವ ದಾರಿ. ಮೋಕ್ಷಕ್ಕೆ ಹೋಗುವ ದಾರಿ ಅದು ಸಿಗಬೇಕು ಅಂದರೆ ಏನು ಮಾಡಬೇಕು? ಮಹತ್ಸೇವಾಂ ದ್ವಾರಮಾಹುರ್ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿಸಂಗಂ. ಮೋಕ್ಷಕ್ಕೆ ಹೋಗುವ ದಾರಿ ನಮಗೆ ಸಿಗಬೇಕು ಅಂದರೆ ಮಹಾತ್ಮರ ಸೇವೆಯನ್ನು ಮಾಡಬೇಕು. ಮಹತ್ಸೇವಾಂ ದ್ವಾರಮಾಹುರ್ವಿಮುಕ್ತೇ. ನರಕದ ದಾರಿ ಬೇಕು ಅಂದರೆ ಯೋಷಿತಾಂ ಸಂಗಿಸಂಗಂ.
ಯೋಷಿತಾಂ ಸಂಗಿ ಸಂಗಂ. ಸ್ತ್ರೀಯರ ಸಂಘವನ್ನು ಮಾಡುವವರ ಸಂಘ ಮಾಡಿದರೆ ಸಾಕು, ನರಕಕ್ಕೆ ಹೋಗಬಹುದು. ಸ್ತ್ರೀಯರ ಸಂಗಿಗಳು ಅವರ ಸಂಘ ಮಾಡಿದ್ದರೆ, ಈ ಸ್ತ್ರೀಯರು ಅಂತ ಹೇಳಿದರೆ ಏನು ಇಲ್ಲಿ? ಕೇಶವೇತು ಅನ್ಯತಾ ಬುದ್ಧಿ, ಭಗವಂತನಲ್ಲಿ ಬೇರೆಯಾದ ಬುದ್ಧಿ ಅಂತ ಏನಿದೆ ಅಲ್ಲ, ಅದನ್ನೇ ಸ್ತ್ರೀ ಅಂತ ಹೇಳುವಂಥದ್ದು. ಭಗವಂತನಲ್ಲಿ ವಿರುದ್ಧವಾದಂತಹ ಬುದ್ಧಿ, ಅರ್ಥಾತ್ ದೇವರು ದೋಷದಿಂದ ಕೂಡಿದವ, ಅವನಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ ಏನು ಬುದ್ಧಿ ಇದೆ ಅಲ್ಲ, ಈ ಬುದ್ಧಿಗೆ ಹೆಸರು ಸ್ತ್ರೀ ಅಂತ. ಕೇಶವೇತು ಅನ್ಯತಾ ಬುದ್ಧಿ. ದೇವರು ಏನು? ದೋಷ ಇಲ್ಲದವ, ಗುಣಗಳಿಂದ ತುಂಬಿದವ, ಸ್ವತಂತ್ರ, ನಮ್ಮಂತೆ ಅಲ್ಲ, ಎಷ್ಟೋ ಎತ್ತರದಲ್ಲಿ ಇದ್ದಾನೆ. ಇದೆಲ್ಲ ಒಳ್ಳೆಯ ಬುದ್ಧಿ. ಅನ್ಯತಾ ಬುದ್ಧಿ ಅಂದರೆ ದೋಷ ಇದೆ ಅಂತ ಹೇಳುವಂಥದ್ದು. ದೇವರಲ್ಲಿ ದೋಷ ಇದೆ, ಅದು ಅನ್ಯತಾ ಬುದ್ಧಿ. ಅದೇ ಸ್ತ್ರೀ ಸಂಪ್ರಕೀರ್ತಿತ. ಅಂತಹ ಬುದ್ಧಿ ಉಳ್ಳವರ ಸಂಗಿಗಳ ಸಂಘವನ್ನು ಮಾಡುವಂಥದ್ದು. ಅಂತಹ ಬುದ್ಧಿ ಉಳ್ಳಂತಹ ಸಂಘವನ್ನು ಯಾರು ಮಾಡುತ್ತಾರೋ ಅವರ ಸಂಘ ಮಾಡಿದ್ದರೇನೇ ನರಕಕ್ಕೆ ಹೋಗಬೇಕಾದೀತು. ಇನ್ನು ಸಾಕ್ಷಾತ್ತಾಗಿ ಅಂಥವರ ಸಂಘವನ್ನು ಯಾರು ಮಾಡ್ತಾರೋ ಅವರಿಗೆ ನರಕ ಇದ್ದೇ ಇದೆ ಅಂತ ಅರ್ಥ. ಅಥವಾ ಇಲ್ಲಿ ಸ್ತ್ರೀಯರ ಅಂತ ಹೇಳಿದರೆ ಪರಸ್ತ್ರೀಯರ ಅಂತ ಇಟ್ಟುಕೊಳ್ಳಬೇಕು. ಪರಸ್ತ್ರೀಯರ ಸಂಘವನ್ನು ಯಾರು ಮಾಡುತ್ತಾರೋ ಅವರ ಸಂಘವನ್ನು ಮಾಡಿದರೆ ನರಕ. ಪರಸ್ತ್ರೀ ಮುಂತಾದ ವಿಷಯ ವಸ್ತುಗಳಲ್ಲಿ ಆಸಕ್ತರಾದವರ ಸಂಘವನ್ನು ಮಾಡಿದರೆ ಅದು ಅಧಪತನಕ್ಕೆ ಕಾರಣವಾಗಿಯೇ ಆಗ್ತದೆ. ಅದು ಮಾತ್ರ ಅಲ್ಲ, ಅಂಥವರ ಸಂಘವನ್ನು ಮಾಡಿದ್ರೂ ಸಾಕುವಂತೆ ನರಕಕ್ಕೆ ಬೀಳುತ್ತಾನೆ. ಸ್ವತಃ ವಿಷಯಾಸಕ್ತಿಯಲ್ಲಿ ತೊಡಗಿದ್ದರೆ ಅಂಥವರಿಗೆ ನರಕವೇ ಗತಿ. ಅಂಥವರ ಸಂಘವನ್ನು ಯಾರು ಮಾಡ್ತಾರೋ ಅವರಿಗೂ ನರಕ ಪ್ರಾಪ್ತಿಯಾಗ್ತದೆ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಆದ್ದರಿಂದ ಮಹತ್ವರ ಸೇವೆಯನ್ನು ಮಾಡಿದರೆ ಮೋಕ್ಷ, ಪರಸ್ತ್ರೀ ಮುಂತಾದ ವಿಷಯ ವಸ್ತುಗಳಲ್ಲಿ ಆಸಕ್ತರಾದವರ ಸಂಘವನ್ನು ಮಾಡಿದರೆ ನರಕ ಪ್ರಾಪ್ತಿ. ಸರಿ, ಮಹಾತ್ಮರ ಸಂಘವನ್ನು ಮಾಡೋಣ. ವಿಷಯ ಪದಾರ್ಥಗಳ ಸಂಘ ಬೇಡ. ಯಾರು ಮಹಾತ್ಮರು? ಮಹಾತ್ಮರ ಸಂಘವನ್ನು ಮಾಡಬೇಕು ಅಂದರೆ ಯಾರು ಮಹಾತ್ಮರು? ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ವಿಮನ್ಯವ ಸುಹೃದ ಸಾಧವೋ ಯೇ. ಯಾರು ಮಹಾತ್ಮರು ಅಂದರೆ ಸಮಚಿತ್ತಾ, ಮನಸ್ಸು ಒಂದೇ ಕಡೆ ಇರಬೇಕು, ಆ ಕಡೆ ಈ ಕಡೆ ಹೋಗಬಾರ್ದು, ದೇವರಲ್ಲಿಯೇ ಇರಬೇಕು. ಅಂಥವರು ಮಹಾತ್ಮರು ಅಂದರೆ. ಪ್ರಶಾಂತಾ, ಶಾಂತ ಮನಸ್ಸುಳ್ಳವರಾಗಿರಬೇಕು.
ವಿಮನ್ಯವಃ, ಸ್ವಲ್ಪವೂ ಕೋಪ ಎಂಬುದು ಇರಬಾರದು, ಕ್ರೋಧರಹಿತರು. ವಿಮನ್ಯವಃ. ಸುಹೃದಃ, ಎಲ್ಲರಲ್ಲಿಯೂ ಕೂಡ ಸ್ನೇಹ ಪ್ರೀತಿ ಇರಬೇಕು, ಎಲ್ಲರನ್ನು ಸ್ನೇಹಿತರಂತೆ ನೋಡಬೇಕು. ಸಾಧವೋ ಯೇ, ಸದಾಚಾರ ಸಂಪನ್ನರಾಗಿರಬೇಕು. ಇಂಥವರನ್ನು ಮಹಾತ್ಮರು ಅಂತ ಹೇಳ್ತಾರೆ. ಈ ಮಹಾತ್ಮರ ಸಂಘವನ್ನು ಮಾಡಬೇಕು, ಆಗ ಮೋಕ್ಷದ ದಾರಿ ಅದು ಸುಲಭವಾಗ್ತದೆ. ಸ್ವಲ್ಪ ತಿಳುವಳಿಕೆ ಇದೆ, ಜ್ಞಾನ ಇದೆ. ಸ್ವಲ್ಪ ಜ್ಞಾನ ಇದೆ ಅಂದಮೇಲೆ ಅಜ್ಞಾನಿಗಳನ್ನು ಬಾವಿಗೆ ಬೀಳುವ ಹಾಗೆ ಮಾಡಬಾರದು. ಋಷಭದೇವರ ಉಪದೇಶ ಇದು. ಎಲ್ಲರನ್ನು ಮೇಲಕ್ಕೆ ಎತ್ತಬೇಕು. ಯಾರು ಸಜ್ಜನರು ಅಂತ ಇದ್ದಾರೆ ಅವರನ್ನು ಮೇಲಕ್ಕೆ ಎತ್ತಬೇಕು. ಕಸ್ತಂ ಸ್ವಯಂ ತದಭಿಜ್ಞ ವಿಪಶ್ಚಿತ್ ಅವಿದ್ಯಾಯಾಮಂತರೇ ವರ್ತಮಾನಂ. ಒಬ್ಬ ಕುರುಡ ಇದ್ದ. ಕುರುಡ ನಿಧಾನವಾಗಿ ನಡ್ಕೊಂಡು ಹೋಗಿ ಇನ್ನೇನು ಹಾಳು ಬಾವಿ, ಆ ಹಾಳು ಬಾವಿಗೆ ಬೀಳುತ್ತಾ ಇದ್ದಾನೆ. ಅಷ್ಟರಲ್ಲಿ ಒಬ್ಬ ನೋಡಿದ, ಕಣ್ಣಿದ್ದವ. ಏನು ಮಾಡಬೇಕು ಅವ? ಇನ್ನೇನು ಬಾವಿಗೆ ಬೀಳುತ್ತಾ ಇದ್ದಾನಲ್ಲ, ಬೀಳಲಿ ಅಂತ ಸುಮ್ಮನೆ ಕೂಡಬಾರದು. ಹೋಗಿ ಅವನನ್ನು ಎತ್ತಿ, ಮುಂದೆ ಹೋಗಬೇಡ, ಬಾವಿ ಇದೆ, ತುಂಬ ಆಳವಾದ ಬಾವಿ, ಬಿದ್ದರೆ ಏಳಲಿಕ್ಕೆ ಸಾಧ್ಯ ಇಲ್ಲ, ಮೇಲೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಅವನನ್ನು ತಡಿಬೇಕು. ಇದು ಸರಿಯಾದ ಕ್ರಮ. ದೃಷ್ಟ್ವಾ ಪುನಸ್ತಂ ಸಗೃಣಃ ಕುಬುದ್ಧಿಂ ಪ್ರಯೋಜಯೇತ್ ಉತ್ಪಥಗಂ ಯಥಾಂದಂ. ಹಾಗೆಯೇ ಅಜ್ಞಾನಿಗಳು ಅಂತ ಇದ್ದಾರೆ. ಅಜ್ಞಾನಿಗಳು ಅಂಥವರು ಸಂಸಾರ ಎಂಬ ದೊಡ್ಡ ಬಾವಿಯಲ್ಲಿ ಬೀಳ್ತಾ ಇದ್ದಾರೆ. ಜ್ಞಾನವೇ ಇಲ್ಲ, ಸಂಸಾರದಲ್ಲಿಯೇ ಬಿದ್ದು ಒಡ್ಡಾಡುತ್ತಾ ಇದ್ದಾರೆ ಅಂತ. ದೊಡ್ಡ ಬಾವಿ, ಅದರಲ್ಲಿ ಬೀಳಲಿಕ್ಕೆ ಬಿಡಬಾರದು. ಯಾರು? ಜ್ಞಾನಿಗಳು. ಯಾರು ಜ್ಞಾನಿಗಳು ಅಂತ ಇರುತ್ತಾರೋ, ದುಃಖಮಯವಾದಂತಹ ಸಂಸಾರ ಎಂಬ ಬಾವಿಯಲ್ಲಿ ಯಾವ ಅಜ್ಞಾನಿಗಳು ಬೀಳಲಿಕ್ಕೆ ಹೋಗ್ತಾ ಇದ್ದಾರೋ ಅವರನ್ನು ತಡಿಬೇಕು, ಮೇಲಕ್ಕೆ ಎತ್ತಬೇಕು. ಇದು ಮಾಡಬೇಕಾದ ಕೆಲಸ ಅಂತ ಋಷಭದೇವ ಹೇಳಿದ. ಅಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡೆಸಲಿಕ್ಕೆ ಪ್ರಯತ್ನ ಮಾಡಬೇಕು. ಒಂದು ವೇಳೆ ಮಾಡಿಲ್ಲ ಅಂತಾದರೆ ಅವ ಗುರು ಅಲ್ಲ, ತಂದೆಯಲ್ಲ, ತಾಯಿಯಲ್ಲ, ಸ್ವಜನ ಅಲ್ಲ, ಬಂಧು ಅಲ್ಲ. ಗುರು ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಸ್ಯಾತ್ ದೈವಂ ನ ತತ್ಸ್ಯಾತ್ ನ ಪತಿಶ್ಚ ಸಸ್ಯಾತ್ ನ ಮೋಚಯೇದ್ಯಃ ಸಮುಪೇತ ಮೃತ್ಯುಂ. ಅಧ್ಯಾತ್ಮ ದಾರಿಯಲ್ಲಿ ಯಾರು ನಡೆಸುವುದಿಲ್ಲವೋ, ಅಧ್ಯಾತ್ಮವನ್ನು ಬಿಟ್ಟು ಕೇವಲ ಲೌಕಿಕವನ್ನು ಹೇಳಿಕೊಡ್ತಾ ಇದ್ದಾನೋ ಅವ ಗುರು ಅಲ್ಲ. ಹೇಳಿಕೊಡ್ತಾನೆ ಅವ, ಆದರೆ ಧಾರ್ಮಿಕ ಶಿಕ್ಷಣವನ್ನು ಕೊಡುತ್ತಾ ಇಲ್ಲ. ಕೇವಲ ಲೌಕಿಕ ವಿದ್ಯೆಯನ್ನು ಕೊಡ್ತಾ ಇದ್ದಾನೆ. ಅವ ಗುರುವೇ ಅಲ್ಲ. ಸ್ವಜನೋ ನ ಸಸ್ಯಾತ್, ಧಾರ್ಮಿಕ ಶಿಕ್ಷಣವನ್ನು ಕೊಡದವ ಅವ ತನ್ನವ ಕೂಡ ಅಲ್ಲ, ಸ್ವಜನನೂ ಅಲ್ಲ. ಪಿತಾ ನ ಸಸ್ಯಾತ್,
ತಂದೆ ಬೇಕಾದಷ್ಟು ಮಾಡಿರಲಿ, ಧರ್ಮದ ಬಗ್ಗೆ ಉಪದೇಶವೇ ಇಲ್ಲ ಅಂದರೆ ಅವ ತಂದೆಯೂ ಕೂಡ ಅಲ್ಲ. ತಾಯಿ ಸಾಕಿ ಸಲಹಿ ಬೇಕಾದಷ್ಟು ಉಪಕಾರ ಮಾಡುತ್ತಾಳೆ, ಆದರೆ ಏಕಾದಶಿ ಮಾಡಬೇಡ, ಸ್ನಾನ ಸಂಧ್ಯಾ ವಂದನೆ ಮಾಡಬೇಡ, ಪೂಜೆ ಮಾಡಬೇಡ ಅಂತ ಹೇಳಿದರೆ ಅವಳು ತಾಯಿಯೇ ಅಲ್ಲ. ಜನನಿ ನ ಸಾ ಸ್ಯಾತ್. ಗಂಡನಾದವ ಹೆಂಡತಿಗೆ ಧರ್ಮ ಉಪದೇಶವನ್ನು ಮಾಡಬೇಕು, ಮಾಡಿಲ್ಲ, ಮುಕ್ತಿಯ ಕಡೆಗೆ ಹೋಗಲಿಕ್ಕೆ ಉಪಾಯವನ್ನು ತಿಳಿಸಲಿಲ್ಲ ಅಂದರೆ ಅವ ಗಂಡನೂ ಅಲ್ಲ. ಹೀಗೆ ಮೋಕ್ಷದೆಡೆಗೆ ಹೋಗಲಿಕ್ಕೆ ಬೇಕಾದನ್ನು ಹೇಳಿಕೊಡುವವನೇ ನಿಜವಾದ ಗುರು, ನಿಜವಾದ ತಂದೆ, ತಾಯಿ, ಬಂಧು, ಪತಿ. ಆದ್ದರಿಂದಲೇ ಅಜ್ಞಾನದಿಂದ ಯಾರು ಸಂಸಾರವೆಂಬ ಬಾವಿಯಲ್ಲಿ ಬೀಳ್ತಾ ಇದ್ದಾರೋ ಅವರನ್ನು ಜ್ಞಾನಿಯಾದವ ಮೇಲಕ್ಕೆ ಎತ್ತಬೇಕು, ಮೋಕ್ಷದೆಡೆಗೆ ಕರ್ಕೊಂಡು ಹೋಗಬೇಕು. ಇದಂ ಶರೀರಂ ಮಮ ದುರ್ವಿಭಾವ್ಯಂ ಸತ್ವಂ ಹಿ ಮೇ ಹೃದಯಂ ಯತ್ರ ಧರ್ಮ. ಮಕ್ಕಳೇ, ಈ ನನ್ನ ಅವತಾರದ ಮರ್ಮವನ್ನು ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇದು ರಹಸ್ಯ, ಮನುಷ್ಯರ ಬುದ್ಧಿಗೆ ಎಟಕುವಂಥದ್ದಲ್ಲ. ಶುದ್ಧ ಸತ್ವವೇ ನನ್ನ ಹೃದಯ. ಅಧರ್ಮವನ್ನು ಕಿತ್ತು ಬಿಸಾಕಿದ್ದೇನೆ ನಾನು. ಆದ್ದರಿಂದಲೇ ಪೃಷ್ಠೇ ಕೃತೋ ಮೇ ಯತ್ ಅಧರ್ಮ ಆರಾತ್ ಅತೋ ಹಿ ಮಾಂ ಋಷಭಂ ಪ್ರಾಹುರಾರ್ಯಾ. ಆದ್ದರಿಂದಲೇ ನನ್ನನ್ನು ಋಷಭ ಅಂತ ಕರೀತಾರೆ. ಋಷಭ ಅಂದರೆ ಅರ್ಥವೇ ಶ್ರೇಷ್ಠನಾದವ ಅಂತ. ತಸ್ಮಾತ್ ಭವಂತೋ ಹೃದಯೇನ ಜಾತಾ. ಈ ಶುದ್ಧವಾದಂಥ ಹೃದಯದಿಂದ ಹುಟ್ಟಿದವರು ನೀವೆಲ್ಲ ಮಕ್ಕಳು. ನೀವೆಲ್ಲ ಮಕ್ಕಳು ಸರ್ವೇ ಮಹೀಯಾಂ ಸಮಮಂ ಸನಾಭಂ. ಮತ್ಸರವನ್ನು ಬಿಟ್ಟು ನಿಮಗೆಲ್ಲರಿಗೂ ಕೂಡ ಹಿರಿಯಣ್ಣ ಯಾರು? ಭರತ. ಅವನನ್ನು ಪ್ರೀತಿ ಮಾಡಿ, ಅವನನ್ನು ಗೌರವಿಸಿ, ಅವ ಹೇಳಿದಾಗ ಕೇಳಿಕೊಳ್ಳಿ. 100 ಮಂದಿಯೂ ರಾಜರಾಗಲಿಕ್ಕೆ ಆಗುವುದಿಲ್ಲ. ಒಬ್ಬನಿಗೆ ಅಧಿಕಾರ ಕೊಡುತ್ತೇನೆ. ಜ್ಯೇಷ್ಠ ಭ್ರಾತ ಪಿತೃ ಸಮಃ. ಜ್ಯೇಷ್ಠನಾದವ ಭರತ ಇದ್ದಾನಲ್ಲ, ಅವನೇ ತಂದೆಗೆ ಸಮಾನನಾದವ. ಅವ ರಾಜ್ಯಭಾರ ಮಾಡಲಿ, ಅವ ಸಮರ್ಥನಿದ್ದಾನೆ. ಹಾಗಂತ ಹೇಳಿ ನೀವು ಎದ್ದುಕೊಂಡು ಹೋಗುವುದಲ್ಲ, ಅವನಿಗೆ ಸಹಕಾರ ಕೊಡಿ. ಮಾತ್ಸರ್ಯವನ್ನು, ಕೋಪವನ್ನು ಇದೆಲ್ಲ ಬಿಟ್ಟು ಬಿಡಿ. ಅಕ್ಲಿಷ್ಟ ಬುದ್ಧಿಯ ಭರತಂ ಬದದ್ವಂ ಶುಶ್ರೂಷಣಂ ತದ್ಭರಣಂ ಪ್ರಜಾನಾಂ. ನೀವು ಏನು ಅವನ ಸೇವೆಯನ್ನು ಮಾಡ್ತೀರಿ, ಅದು ನನ್ನ ಸೇವೆಯೇ ಆಗಿದೆ. ಇದೇ ನಿಮ್ಮ ಪ್ರಜಾಪಾಲನೆ ಕೂಡ ಆಗಿದೆ. ಹೀಗೆ ಉಪದೇಶ ಮಾಡಿದ ಋಷಭದೇವ ಚೇತನದಲ್ಲಿ ತಾರತಮ್ಯವನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ. ಭೂತೇಷು ವಿರುದ್ಧ್ಯ ಉದುತ್ತಮಾಯೇ. ಸ್ಥಾವರಗಳಲ್ಲಿ ವೃಕ್ಷಗಳು ಶ್ರೇಷ್ಠವಾದವುಗಳು. ಸ್ಥಾವರಗಳಿಗಿಂತಲೂ ಕೂಡ ಜಂಗಮ ಶ್ರೇಷ್ಠ. ಜಂಗಮಗಳಲ್ಲಿ ಪ್ರಾಣಿಗಳು ಶ್ರೇಷ್ಠ. ಅದರಲ್ಲಿಯೂ ಕೂಡ ಪ್ರಾಣಿಗಳಿಗಿಂತಲೂ ಪಶುಗಳು ಶ್ರೇಷ್ಠ.
ಅವುಗಳಿಗಿಂತಲೂ ಮನುಷ್ಯರಾದವರು ಶ್ರೇಷ್ಠರು. ಸರೀಸೃಪಾಸ್ತೇಷು ಸಬೋಧನಿಷ್ಠಾ ತಥೋ ಮನುಷ್ಯ ಪ್ರಮಥಾಸ್ತತೋಪಿ. ಮನುಷ್ಯರಿಗಿಂತಲೂ ಪ್ರಮಥಗಣಗಳು ಶ್ರೇಷ್ಠರು, ಅವರಿಗಿಂತಲೂ ಗಂಧರ್ವರು, ಅವರಿಗಿಂತಲೂ ಶ್ರೇಷ್ಠರು ದೇವತೆಗಳು ಅಂದರೆ ಕಿನ್ನರರು. ಗಂಧರ್ವ ಸಿದ್ಧ ವಿಬುಧಾನುಗಾಯೇ ದೇವಾಸುರೇಭ್ಯೋ ಮಗವತ್ ಪ್ರಧಾನ. ಕಿನ್ನರರಿಗಿಂತಲೂ ಕೂಡ ಅಸುರರು ಶ್ರೇಷ್ಠರು, ಅಸುರರಿಗಿಂತಲೂ ದೇವತೆಗಳು ಶ್ರೇಷ್ಠರು, ದೇವತೆಗಳಲ್ಲಿಯೂ ಕೂಡ ಇಂದ್ರ ಶ್ರೇಷ್ಠನಾದವ. ದೇವಾಸುರೇಭ್ಯೋ ಮಗವತ್ ಪ್ರಧಾನ. ಇಂದ್ರನಿಗಿಂತಲೂ ಕೂಡ ಬ್ರಹ್ಮದೇವರ ಮಕ್ಕಳು ದಕ್ಷ ಮೊದಲಾದ ಪ್ರಜಾಪತಿಗಳು ಶ್ರೇಷ್ಠರು. ಬ್ರಹ್ಮದೇವರ ಮಕ್ಕಳಲ್ಲಿಯೂ ಕೂಡ ದಕ್ಷ ಮೊದಲಾದ ಪ್ರಜಾಪತಿಗಳಿಗಿಂತಲೂ ಶ್ರೇಷ್ಠನಾದವರು ರುದ್ರದೇವರು. ದಕ್ಷಾದಯೋ ಬ್ರಹ್ಮಸುತಾಸ್ತು ತೇಷಾಂ ಭವ ಪರಸೋತ ವಿರಿಂಚ ವೀರ್ಯ. ರುದ್ರನಿಗಿಂತಲೂ ಶ್ರೇಷ್ಠರಾದವರು ಬ್ರಹ್ಮದೇವರು. ಯಾಕೆ? ರುದ್ರದೇವರಿಗೆ ತಂದೆ ಬ್ರಹ್ಮದೇವರು. ಆ ಬ್ರಹ್ಮದೇವರಿಗಿಂತಲೂ ಶ್ರೇಷ್ಠನಾದವ ಯಾರು ಅಂದರೆ ಅದು ನಾನು. ಸಮತ್ಪರೋಹಂ ದ್ವಿಜದೇವ ದೇವ. ನನಗಿಂತ ಶ್ರೇಷ್ಠರಾದವರು ಯಾರಿಲ್ಲ. ಅಂತಹ ಶ್ರೇಷ್ಠನಾದ ನನ್ನನ್ನೂ ಕೂಡ ಪೂಜೆ ಮಾಡುವವರು ಯಾರು ಅಂದರೆ ದ್ವಿಜರು, ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ವಿಪ್ರರು. ಅವರು ಶ್ರೇಷ್ಠನಾದ ನನ್ನನ್ನು ಪೂಜೆ ಮಾಡುತ್ತಾರೆ. ಸಮತ್ಪರೋಹಂ ದ್ವಿಜದೇವ ದೇವ. ದ್ವಿಜಶ್ರೇಷ್ಠರಿಗೆ ಎಲ್ಲರಿಗೂ ಕೂಡ ನಾನು ಶ್ರೇಷ್ಠ. ಆದ್ದರಿಂದಲೇ ನನಗೆ ಬೇಕಾದಷ್ಟು ಹೋಮವನ್ನು ಮಾಡಿ, ನೀವು ಯಜ್ಞ ಯಾಗಾದಿಗಳನ್ನು ಮಾಡಿ, ಮಂತ್ರವನ್ನು ಹೇಳಿ, ಸ್ವಾಹಾಕಾರ ಹೇಳಿ ಆಹುತಿ ಕೊಡಿ, ಸಂತೋಷ ಆಗ್ತದೆ. ಆದರೆ ಅದಕ್ಕಿಂತಲೂ ಹೆಚ್ಚು ಸಂತೋಷ ಯಾವಾಗ ಅಂದರೆ ನೀವು ಯಾವಾಗ ಜ್ಞಾನಿಗಳಿಗೆ ಅನ್ನದಾನವನ್ನು ಮಾಡಿ ಅವರು ಊಟ ಮಾಡುತ್ತಾರೋ ಆಗ ನನಗೆ ಹೋಮದಲ್ಲಿ ಪಡೆಯುವ ಆಹುತಿಗಿಂತಲೂ ಸಂತೋಷ ದ್ವಿಜರಲ್ಲಿ ಅನ್ನದಾನವನ್ನು ಮಾಡಿದಾಗ ನನಗೆ ಆಗ್ತದೆ. ನ ಬ್ರಾಹ್ಮಣೈಸ್ತುಲಯೇ ಭೂತಮನ್ಯತ್ ಪಶ್ಯಾಮಿ ವಿಪ್ರಾಹ ಕಿಮತಃ ಪರಂತು. ನನ್ನ ಪ್ರತಿಮೆ ಬ್ರಹ್ಮಜ್ಞಾನಿಗಳು ಅಂದರೆ ಅದು ನನ್ನ ಪ್ರತಿಮೆ. ಯಾರು ವೇದಾಧ್ಯಯನವನ್ನು ಮಾಡುತ್ತಾರೆ ಬ್ರಾಹ್ಮಣರು, ಅವರು ನನ್ನ ಪ್ರತೀಕ, ಶ್ರೇಷ್ಠವಾದಂತಹ ಪ್ರತೀಕ. ಆದ್ದರಿಂದಲೇ ಯಸ್ಮಿನ್ ನೃಭಿಃ ಪ್ರಹುತಂ ಶ್ರದ್ಧಯಾ ಅಹಂ ಅಶ್ನಾಮಿ ಕಾಮಂ ನ ತಥಾಗ್ನಿಹೋತ್ರೇ. ಅಗ್ನಿಯಲ್ಲಿ ಕೊಟ್ಟು ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ಎಷ್ಟು ಸಂತೋಷ ಪಡಿಸ್ತೀರೋ ಅದಕ್ಕಿಂತ ಹೆಚ್ಚು ಸಂತೋಷ ಈ ಬ್ರಹ್ಮಜ್ಞಾನಿಗಳಲ್ಲಿ ಅನ್ನದಾನವನ್ನು ಮಾಡಿದರೆ ನನಗೆ ಆಗ್ತದೆ. ಆದ್ದರಿಂದಲೇ ಯಜ್ಞವನ್ನು ಮಾಡಿ ಹಾಗೆಯೇ ಜ್ಞಾನಿಗಳಿಗೆ ವಿಶೇಷವಾಗಿ ಅನ್ನದಾನಾದಿಗಳನ್ನೆಲ್ಲ ಮಾಡಿ
ಇಷ್ಟು ಉಪದೇಶ ಋಷಭದೇವರು ಮಾಡಿದ್ರು ಅಂತೆ. ಋಷಭದೇವರು ಇಷ್ಟು ಉಪದೇಶ ಮಾಡಿ ಭರತನನ್ನ ಪಟ್ಟದಲ್ಲಿ ಕೂಡಿಸಿ ತಾನು ಹೊರಟು ಹೋದರು. ಹೋಗುವಾಗ ಏನು ಮಾಡಿದ್ರು? ಬಟ್ಟೆಯನ್ನು ಬಿಚ್ಚಿ ಎಸೆದು ಬಿಟ್ರು, ತಲೆ ಕೂದಲುಗಳನ್ನು ಕೆರೆಕೊಂಡ್ರು, ಕಿರೀಟವನ್ನು ಭರತನಿಗೆ ಹಾಕಿದ್ರು. ದಿಗಂಬರರಾಗಿ ಉನ್ಮತ್ತರಾದವರಂತೆ ಹೋಗ್ತಾ ಇದ್ದಾರೆ ಅಂತ. ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋದ್ರು? ಕೊಂಕವೇಂಕ ಕುಟಕಾನ್ ದಕ್ಷಿಣ ಕರ್ನಾಟಕಾನ್ ದೇಶಾನ್ ಯದೃಚ್ಛಯೋಪಗತಃ ಕುಟಕಾಚಲೋಪವನ ಹಾಸ್ಯಕೃತಾಶ್ಮ ಕವಲ ಉನ್ಮಾದ ಇವ ಮುಕ್ತ ಮೂರ್ಧಜ ಅಸಂವೀತ ಏವ ವಿಚಚಾರ. ಹೀಗೆ ಸಂಚಾರವನ್ನು ಮಾಡ್ತಾ ಮಾಡ್ತಾ ಕೊಂಕಣ ದೇಶವನ್ನು, ವೆಂಕಟಾಚಲವನ್ನು ದಾಟಿ ದಕ್ಷಿಣ ಕರ್ನಾಟಕಕ್ಕೆ ಬಂದರು. ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಕುಟಕಾಚಲ, ಕೊಡಚಾದ್ರಿಗೆ ಬಂದು ಅಲ್ಲಿ ಉನ್ಮತ್ತರಾದರಂತೆ ದಿಗಂಬರರಾಗಿ ತಲೆಯನ್ನು ಕೆದರಿಕೊಳ್ಳುತ್ತಾ ಮಲಮೂತ್ರಗಳಿಂದ ಶರೀರವನ್ನು ಲೇಪಿಸಿಕೊಳ್ಳುತ್ತಾ ಕಲ್ಲುಗಳನ್ನೆಲ್ಲ, ಯಾರಾದರೂ ಕಲ್ಲುಗಳನ್ನು ಎಸರಿದ ಆ ಕಲ್ಲನ್ನೇ ತಿನ್ನುತ್ತಾ ಬಾಯಿಗೆ ಹಾಕಿಕೊಳ್ಳುತ್ತಾ ಇದ್ರು. ಜೋರಾದ ಬಿರುಗಾಳಿ ಬಂತು. ಬಿದಿರುಗಳು ಪರಸ್ಪರ ತಿಕ್ಕಿಕೊಂಡಾಗ ಅದರಿಂದ ಕಿಚ್ಚು ಬಂತು, ಬೆಂಕಿ ಬಂತು. ಜೋರಾದ ಬೆಂಕಿಯಲ್ಲಿ ತಾನೂ ಕೂಡ ಅದೃಶ್ಯರಾಗಿ ಬಿಟ್ಟರು. ಸ್ವಲ್ಪ ಹೊತ್ತಿನಲ್ಲಿಯೇ ಹೊರಗೆ ಬಂದರು ಅಂತೆ. ಆ ರೂಪದಿಂದ ಬಂದಿಲ್ಲ, ಬೇರೆ ರೂಪದಿಂದ ಬಂದರು. ವಾಸುದೇವೋಹಂ ಅಂತ ಹೇಳಿಕೊಳ್ಳಿಕ್ಕೆ ಶುರು ಮಾಡಿದರು. ಇದನ್ನ ಅಲ್ಲಿದ್ದ ಒಬ್ಬ ತಿಳ್ಕೊಂಡ ಅಂತೆ. ಒಬ್ಬ ರಾಜ, ಆ ಪ್ರದೇಶದ ಒಬ್ಬ ರಾಜ, ಅರ್ಹ ಅಂತ ಹೆಸರು ಅವನದು. ತಾನೂ ದೇವರು ಅಂತ ತಿಳ್ಕೊಂಡ. ಇವನಾಗಿಯೇ ನಾನು ಇರಬೇಕು ಅಂತ ಬಟ್ಟೆ ಬಿಚ್ಚಿಕೊಂಡ. ಅಸ್ನಾನ ಅನಾಚಮನ ಅಶೌಚಕೇಶೋ ಲುಂಚನಾದೀನಿ, ಸ್ನಾನ ಮಾಡದೇ ಇರುವುದು, ಆಚಮನೆ ಮಾಡದೇ ಇರುವುದು, ಶೌಚದಲ್ಲಿಯೇ ಇರದೇ ಇರುವುದು, ಕೇಶ ಉಲ್ಲುಂಚನ ಕೂದಲುಗಳನ್ನು ಕಿತ್ತುಕೊಳ್ಳುವುದು, ಅಹಿಂಸೆಯೇ ಪರಮಧರ್ಮ ಅಂತ. ಈ ರೀತಿಯಾಗಿ ದೊಡ್ಡ ಒಂದು ಮತವೇ ಹೋಯಿತು ಅಂತ, ಒಂದು ಮತವೇ ಹುಟ್ಟಿಕೊಳ್ಳಿತು. ನಾನೇ ದೇವರು ಅಂತ ಒಂದು ಮತವೇ ಅಲ್ಲಿಂದ ಪ್ರಾರಂಭ ಆಯಿತು. ಹೀಗೆ ಋಷಭದೇವನ ಅವತಾರ ಸಮಾಪ್ತಿ ಆಯಿತು. ಒಂದು ವರ್ಗದವರಿಗೆ ಋಷಭದೇವರ ಉಪದೇಶ ಅದು ಮೋಕ್ಷಕ್ಕೆ ಕಾರಣ ಆಯಿತು. ಇನ್ನೊಂದು ವರ್ಗದವರಿಗೆ ಋಷಭದೇವರ ಉಪದೇಶ ಅದು ನರಕಕ್ಕೆ ಕಾರಣ ಆಯಿತು, ಅಂಧತಮಸ್ಸಿಗೆ ಕಾರಣ ಆಯಿತು. ಆದ್ದರಿಂದಲೇ ಋಷಭದೇವರ ಈ ಅವತಾರ ಅದು ಮೋಹ ಮತ್ತು ಜ್ಞಾನ ಕಾರ್ಯ. ಅಸುರ ವಿಡಂಬನೆಗಾಗಿ, ಮೋಹಗೊಳಿಸುವುದಕ್ಕಾಗಿ, ಇನ್ನೊಂದು ಜ್ಞಾನ ಕಾರ್ಯಕ್ಕಾಗಿ, ಎರಡಕ್ಕೂ ಕೂಡ ಆದಂತಹ ಅವತಾರ ಋಷಭನ ಅವತಾರ. ಇಂತಹ ಋಷಭದೇವನ ನಂತರದಲ್ಲಿ ಬಂದವನೇ ಭರತ.
ಆ ಭರತ ಋಷಭದೇವರು ಉಪದೇಶ ಮಾಡಿದಂತೆ ಯಜ್ಞಯಾಗಾದಿಗಳನ್ನು ಅನ್ನದಾನಾದಿಗಳನ್ನು ಬೇಕಾದಷ್ಟು ಮಾಡಿದ ಈ ಭರತಖಂಡ ಅದು ತುಂಬ ಪ್ರಸಿದ್ಧವಾಯಿತು ಅಂತೆ. ಅಹೋ ಭುವಃ ಸಪ್ತ ಸಮುದ್ರವತ್ಯ ದ್ವೀಪೇಶು ವರ್ಷೇಶು ಅಧಿಪುಣ್ಯಮೇತತ್ ಗಾಯಂತಿ ಯತ್ರತ್ಯ ಜನ ಮುರಾರೇ ಕರ್ಮಾಣಿ ಭದ್ರಾಣ್ಯವತಾರವಂತಿ. ಎಲ್ಲರೂ ಗಾಯನ ಮಾಡ್ತಾರೆ ಅಂತ ಈ ಭರತಖಂಡದ ಮೇಲೆ. ಸ್ವಲ್ಪ ಧರ್ಮಕರ್ಮ ಮಾಡಿದ್ರೂ ಕೂಡ ಅನಂತ ಪುಣ್ಯ ಬರುವಂತಹ ದೇಶ ಇದು ಭರತ ದೇಶ, ಭಾರತ ವರ್ಷ. ಸ್ವಲ್ಪ ಒಳ್ಳೆಯ ಕೆಲಸ ಮಾಡಿದರೂ ಅಧಿಕ ಪುಣ್ಯ ಬರ್ತದೆ ಸರಿ, ಹಾಗೆಯೇ ಸ್ವಲ್ಪ ಪಾಪವನ್ನು ಮಾಡಿದರೂ, ಸ್ವಲ್ಪ ಕೆಟ್ಟ ಕೆಲಸ ಮಾಡಿದರೂ ಜಾಸ್ತಿ ಪಾಪ ಬರುತ್ತದೆ ಅಂತೆ. ಅಂತಹ ಭಾರತ ಇದು. ಹೀಗೆ ಜ್ಞಾನಿಗಳೆಲ್ಲ ಗಾಯನವನ್ನು ಮಾಡುತ್ತಾರೆ. ಋಷಭನ ನಂತರದಲ್ಲಿ ಭರತನ ಆಳ್ವಿಕೆ, ಅದರ ಬಗ್ಗೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.